ಹಾಯ್ ಹಲೋ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ಆದಿತ್ಯ ಲಾಗ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವಾಗ ನಾವು ಶಿರಡಿಗೆ ಬಂದೀವಿ. ಶಿರಡಿ ಕ್ಷೇತ್ರಕ್ಕೆ ಬಂದು ಸಾಯಿಬಾಬಾನ ಒಂದು ದರ್ಶನವನ್ನು ಮಾಡಬೇಕು ಅಂತ ಶಿರಡಿಗೆ ಬಂದೀವಿ. ಬನ್ನಿ, ಹಾಗಾದರೆ ಶಿರಡಿ ಹೇಗಿದೆ ಅಂತ ನೋಡೋಣ್ರಿ. ನೋಡಿ, ಹೀಗೆ ಹೋಗಿ ನಾವು ಎಂಟ್ರೆನ್ಸಲ್ಲಿ ಸಾಯಿಬಾಬಾ ದರ್ಶನವನ್ನು ಮಾಡೋಕ್ಕೆ ಪಾಳೆ ಹಚ್ಚಬೇಕು. ಇದೇ ಲೈನ್ಗೆ ಹೋಗಿ ನಾವು ಕ್ಯೂವನ್ನು ಹಚ್ಚಬೇಕು. ನೋಡಿ ಶಿರಡಿ ಹೇಗಿದೆ ಅಂತ, ಶಿರಡಿ ಕ್ಷೇತ್ರ ಹೇಗಿದೆ ಅಂತ. ಇಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳು, ಶಾಪ್ಗಳು, ಈ ಶಿರಡಿಯಲ್ಲಿರೋ ಎಲ್ಲ ಹೋಟೆಲ್ಗಳ ಮೇಲೆ ಮತ್ತು ಲಾರ್ಜ್ಗಳ ಮೇಲೆ ಶಿರಡಿ ಸಾಯಿಬಾಬಾನ ಒಂದು ಹೆಸರು ಮತ್ತು ಫೋಟೋವನ್ನು ಹಾಕ್ಯಾರ. ಸಾಯಿ ಹೋಟೆಲ್, ಸಾಯಿ ಲಾರ್ಜ್ ಅಂತ ಓದೋದಕ್ಕೆ ಮತ್ತು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ನೋಡಿ, ನಾವೀಗ ಒಳಗೆ ಹೋಗಿ ಸಾಯಿಬಾಬಾನ ದರ್ಶನವನ್ನು ಮಾಡಬೇಕು ಅಂತ ಅನ್ನುವಷ್ಟರಲ್ಲಿ ದರ್ಶನ ಈಗ ಸಿಗೋದಿಲ್ಲ. 4 ಗಂಟೆಯ ನಂತರ ದರ್ಶನ ಸಿಗುತ್ತೆ ಅಂತ ಹೇಳಿದರು. ಹಾಗಾದರೆ ಸಾಯಿಬಾಬಾನ ದರ್ಶನ 4 ಗಂಟೆಯ ನಂತರ ಅಂದರೆ ಅಲ್ಲಿವರೆಗೂ ಏನು ಮಾಡಬೇಕೀಗ? ಹಾಗಾದರೆ ಈಗ 2:15 ಊಟದ ಟೈಮ್ ಅಲ್ವಾ? ಸೊ ಅದಕ್ಕೋಸ್ಕರ ಪ್ರಸಾದಾಲಯಕ್ಕೆ ಹೋಗಿ ಪ್ರಸಾದವನ್ನು ಮಾಡೋಣ ಅಂತ ಬರ್ರಿ. ಹಂಗಾರೆ ಇದು ಪ್ರಸಾದಾಲಯವು ಸುಮಾರು 1.5 ಕಿಲೋಮೀಟರ್, ಅಂದರೆ ಟೆಂಪಲ್ ಹತ್ತಿರದಲ್ಲೇ 1.5 ಕಿಲೋಮೀಟರ್ ಸಮೀಪದಲ್ಲಿದೆ. ಎನಿ ಟೈಮ್ ಪ್ರಸಾದವು ಬೆಳಗ್ಗೆ 10:30ರಿಂದ ರಾತ್ರಿ 9:30ರವರೆಗೂ ಪ್ರಸಾದಾಲಯವು ಓಪನ್ ಇರುತ್ತಂತೆ. ಸೊ ಹಾಗಾದರೆ ಬಂದಂಥ ಭಕ್ತರಿಗೆ ಊಟಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ತೀನಿ ರೀ. ಮತ್ತು ಶಿರಡಿಯಲ್ಲಿ ಸಾಯಿಬಾಬಾ ಟೆಂಪಲ್ಗೆ ಹೋಗೋದಕ್ಕೆ ಶಿರಡಿ ಸಂಸ್ಥೆ ಕಡೆಯಿಂದ ಫ್ರೀ ಬಸ್ಗಳ ಸೌಲಭ್ಯವಿದೆ. ನಾವು ಅಲ್ಲಿ ರೂಮ್ಗಳನ್ನು ಬುಕ್ ಮಾಡಿರ್ತೀವಿ. ರೂಮಿಂದ ನಾವು ಟೆಂಪಲ್ಗೆ ಹೋಗಬೇಕಾಗ್ತದೆ. ಆವಾಗ ಒಂದು ಬಸ್ ಸ್ಟಾಪನ್ನು ಮಾಡಿದಾರಲ್ಲ, ಆ ಬಸ್ ಸ್ಟಾಪಿಗೆ ಹೋಗಿ ನಾವು ಕ್ಯೂವಲ್ಲಿ ನಿಂತ್ಕೊಂಡ್ರೆ ಬಸ್ ಬರುತ್ತೆ. ಆ ಬಸ್ಸುಗಳಲ್ಲಿ ನಮ್ಮನ್ನು ಯಾವುದೇ ರೀತಿ ಟಿಕೆಟ್ ಇಲ್ಲದೆ ಫ್ರೀಯಾಗಿ ಕರ್ಕೊಂಡು ಹೋಗಿ ಸಾಯಿಬಾಬಾನ ಒಂದು ದರ್ಶನವನ್ನು ಮಾಡೋದಕ್ಕೆ ಬಿಡ್ತಾರೆ. ಜೊತೆಗೆ ಮತ್ತೆ ನಮ್ಮನ್ನು ವಾಪಸ್ ಅದೇ ಬಸ್ ಸ್ಟಾಪಿಗೆ ತಂದು ಬಿಡುವಂಥ ಬಸ್ಸುಗಳ ವ್ಯವಸ್ಥೆ ಇದೆ. ಈಗ ನಾವು ಟೆಂಪಲ್ಲಿಂದ ಪ್ರಸಾದಾಲಯಕ್ಕೆ ಆಟೋದಲ್ಲಿ ಬಂದ್ವಿ. ಆಟೋದವರು ನಮಗೆ ಒಬ್ಬೊಬ್ಬರಿಗೆ 10 ರೂಪಾಯಿ ಅಂತ, ಅಂದರೆ 10 ರುಪೀಸನ್ನು ತಗೊಂಡು. ನೀವು ಯಾರಾದರೂ ಶಿರಡಿಗೆ ಹೋಗಬೇಕು, ಶಿರಡಿ ಸಾಯಿಬಾಬಾನ ಒಂದು ದರ್ಶನವನ್ನು ಮಾಡಬೇಕು ಅನ್ನೋದಾದರೆ ಟ್ರೈನ್ ಸೌಲಭ್ಯ ಚೆನ್ನಾಗಿದೆ. ವಾರಕ್ಕೊಂದು ಸರಿ, ಅಂದರೆ ವಾರದಲ್ಲಿ ಪ್ರತಿ ಸೋಮವಾರ ಬಾಗಲಕೋಟೆಯಿಂದ ಡೈರೆಕ್ಟ್ ಶಿರಡಿಗೆ ಟ್ರೈನ್ ಇದೆ. ಟೈಮಿಂಗು ರಾತ್ರಿ 9 ಗಂಟೆಗಿದೆ. ಬಾಗಲಕೋಟೆಯಿಂದ ಶಿರಡಿಗೆ ಡೈರೆಕ್ಟ್ ಇದೆ, ಎಲ್ಲಿ ಇಳಿಯೋ ಹಾಗೆ ಇಲ್ಲ. ಟ್ರೈನಿನ ವ್ಯವಸ್ಥೆ ತುಂಬ ಚೆನ್ನಾಗಿದೆ. ಬನ್ನಿ, ಪ್ರಸಾದಾಲಯ ಬಂತು. ಸಾಯಿಬಾಬಾನ ಒಂದು ಪ್ರಸಾದಾಲಯದ ಮಹಾದ್ವಾರ ಬಾಗಿಲಿದು. ಇದೇ ಎಂಟ್ರೆನ್ಸು. ಒಳಗಡೆ ಹೋಗಿ ನಾವು ಪ್ರಸಾದವನ್ನು ತಗೊಂಡು ವಾಪಸ್ ನಾವು ಟೆಂಪಲ್ಗೆ ಹೋಗುವಷ್ಟರಲ್ಲಿ 2 hours ಮೇಲಾಗಿರುತ್ತೆ, ಅಂದರೆ 4 ಗಂಟೆ ಮೇಲಾಗಿರುತ್ತೆ. ದರ್ಶನ 4 ಗಂಟೆ ಮೇಲೆ ಅಂತ ಹೇಳಿದಾರಲ್ವ, 4 ಗಂಟೆ ಮೇಲಾಗುತ್ತೆ. ಆಮೇಲೆ ನಾವು ಸಾಯಿಬಾಬಾನ ಒಂದು ದರ್ಶನ ಮಾಡೋದಕ್ಕೆ ಪಾಳೆ ಹಚ್ಚೋಣಂತ್ರಿ. ಇದು ನೋಡ್ರಿ ಪ್ರಸಾದಾಲಯ. ನಾವು ಇಲ್ಲೇ ಹೋಗ್ಬೇಕೀಗ. ನೋಡಿ, ಪ್ರಸಾದಾಲಯದ ಹೊರಗಿನ ಒಂದು ಆವರಣ, ಅಂದರೆ ಗಾರ್ಡನ್ ಇದು. ಇಲ್ಲಿ ಕೌಂಟ್ರಲ್ಲಿ ಒಳಗೆ ಹೋಗಿ ನಾವು ಫ್ರೀ ಟಿಕೆಟನ್ನು ತೊಗೊಂಡು ಪ್ರಸಾದಾಲಯದ ಹೋಗಿ ಪ್ರಸಾದವನ್ನು ಮಾಡ್ಬೇಕ್ರಿ. ಶಿರಡಿಗೆ ಬಂದಂಥ ಭಕ್ತರಿಗೆ ಊಟಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕಂದರೆ ಶಿರಡಿ ಸಾಯಿಬಾಬಾನ ಒಂದು ಪ್ರಸಾದಾಲಯದಲ್ಲಿ 3 ಟೈಮ್ಸು, ಅಂದರೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಊಟದ ವ್ಯವಸ್ಥೆ ಇದೆ. ಬನ್ನಿ, ಹಾಗಾದರೆ ಒಳಗಡೆ ಹೋಗಿ ಪ್ರಸಾದದ ವ್ಯವಸ್ಥೆ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಎದುರುಗಡೆ ಸಾಯಿಬಾಬಾನ ಒಂದು ಫೋಟೋ ಮತ್ತು ಸ್ಕ್ರೀನ್ಗಳನ್ನು ಹಾಕ್ಯಾರ. ನೋಡ್ರಿ, ಪ್ರಸಾದದ ವ್ಯವಸ್ಥೆ ಎಷ್ಟೊಂದು ಶಿಸ್ತುಬದ್ಧವಾಗೈತಿ. ಬರ್ರಿ, ಹಂಗಾರೆ ನಾವು ಕೂಡ ಊಟ ಮಾಡೋಣಂತ. ಅಲ್ಲಿ ನೋಡಿ, ಪ್ರಸಾದವನ್ನು ಎಲ್ಲರಿಗೂ ನೀಡಕತ್ತಾರ. ಏನೇನು ನೀಡ್ತಾರೆ ಅನ್ನೋದನ್ನು, ವೆರೈಟಿನ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಎದಕ್ಕೂ ಎದ್ದು ಹೋಗಂಗೆ ಇಲ್ಲರಿ, ಎಲ್ಲವನ್ನು ಕುಳಿತಲ್ಲೇ ನೀಡುವಂಥ ವ್ಯವಸ್ಥೆ ಇದೆ. ಗ್ಲಾಸು, ನೀರು ಮತ್ತು ಎಲ್ಲವನ್ನು ನಾವು ಇದ್ದ ಜಾಗದಲ್ಲೇ ಕೊಡ್ತಾರೆ. ಮೊದಲಿಗೆ ಮಾವಿನಕಾಯಿ ಸೀಕರ್ಣಿಯನ್ನು ತಂದು ನೀಡಿದರು. ಆನಂತರ ಇವೆಲ್ಲ ಪಲ್ಯ, ಅನ್ನ, ಸಾರು ತಂದರು.
ನೋಡಿ, ಇದು ಮಾವಿನಕಾಯಿ ರಸಮ್ಮು. ಇದು ಸೋರೆಕಾಯಿನೋ ಕುಂಬಳಕಾಯಿನೋ ಗೊತ್ತಿಲ್ಲ, ಬಹುಶಃ ಸೋರೆಕಾಯಿ ಅಂತ ಅಂದ್ಕೊಂಡಿನಿ. ಇದು ಹೆಸರು ಕಾಳು ಪಲ್ಯ, ಅನ್ನ ಸಾರು, ಚಪಾತಿ, ಸೈಡ್ ಸ್ವಲ್ಪ ಉಪ್ಪನ್ನು ನೀಡಿದ್ದಾರೆ. ಉಪ್ಪು ನಾವು ಎಷ್ಟು ಬೇಕಷ್ಟು ರೈಸ್ ಒಳಗೆ ಹಾಕೋಬೋದು. ನೋಡಿ, ನೀರು ಸಹಿತ ಅವರೇ ತಂದಿದ್ದಾರೆ. ಮೊದಲಿಗೆ ಗ್ಲಾಸನ್ನು ಕೊಟ್ಟು ಹೋದರು, ಆನಂತರ ನೀರು ತಂದಿದ್ದಾರೆ. ಬೇರೆ ಎಲ್ಲೇ ಕಡೆ ಆದರೆ ನಾವು ನೀರಿಗಾದರೂ ಎದ್ದು ಹೋಗ್ಬೋದು, ಇಲ್ಲಿ ನೀರಿಗೆ ಸಹ ಎದ್ದು ಹೋಗೋವಾಗಿಲ್ಲ. ತುಂಬ ಚೆನ್ನಾಗಿರೋ ವ್ಯವಸ್ಥೆ ಇದೆ. ನೋಡಿ, ನಾವು ಹೀಗೆ ಹೋಗಿ ಎಂಟ್ರೆನ್ಸಲ್ಲಿ ಹೋಗಿ ಇದೇ ಮೇನ್ ಗೇಟು. ಸಾಯಿಬಾಬಾನ ಒಂದು ದರ್ಶನ ಮಾಡಬೇಕು ಅಂದರೆ ಈ ಮೇನ್ ಗೇಟಲ್ಲಿ ಹೋಗಿ ನಾವು ಪಾಳೆ ಹಚ್ಚಿಬಿಟ್ಟು ಸಾಯಿಬಾಬಾ ದರ್ಶನವನ್ನು ಮಾಡ್ಕೊಂಡು ಬರಬೇಕು. ಅದಕ್ಕೂ ಮೊದಲು ನಾವು ಇಲ್ಲಿ ಲಾಕರಲ್ಲಿ ಫೋನ್ಗಳನ್ನು ಕೊಟ್ಟು ಒಳಗೆ ಹೋಗ್ಬೇಕು. ಯಾಕಂದರೆ ಅಲ್ಲಿ ಒಳಗೆ ಸ್ಕ್ಯಾನರ್ಗಳದಾವು, ನಮ್ಮ ಫೋನ್ಗಳದಾವ ಅಂತ ಅವ್ರಿಗೆ ಗೊತ್ತಾತಂದರೆ ವಾಪಸ್ ಇಲ್ಲೇ ನಮಗೆ ಮೊಬೈಲ್ ಲಾಕರಲ್ಲಿ ಇಡೋದಕ್ಕೆ ಅವರು ವಾಪಸ್ ಕಳಿಸ್ತಾರೆ. ಅದಕ್ಕೋಸ್ಕರ ನಮ್ಮ ಫೋನ್ಗಳನ್ನು ಮೊಬೈಲ್ ಲಾಕರಲ್ಲಿ ಇಟ್ಟು ಹೋಗ್ಬೇಕ್ರಿ. ಇದೇ ನೋಡ್ರಿ ಮೊಬೈಲ್ ಲಾಕರ್. ಶಿರಡಿ ಸಾಯಿಬಾಬಾನ ದರ್ಶನಕ್ಕೆ ಹೋಗಬೇಕಾದ್ರೆ ಯಾವುದೇ ರೀತಿ ಸ್ಮಾರ್ಟ್ಫೋನ್ಗಳನ್ನು ಒಳಗೆ ಒಯ್ಯಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ನಮ್ಮ ಫೋನ್ಗಳನ್ನು ಈ ಮೊಬೈಲ್ ಲಾಕರಲ್ಲಿ ಕೊಟ್ಟು ಹೋಗಬೇಕು. ಒಂದೊಂದು ಮೊಬೈಲ್ಗೂ 5 ರೂಪಾಯಿ ಅಂತಂದರೆ 5 ರೂಪೀಸನ್ನು ತೊಗೋತಾರೆ. ನಮ್ಮ ಫೋನ್ಗಳಿಗೂ ಒಂದು ಸೇಫ್ ಲಾಕರ್ ಅಂತ ಹೇಳ್ತೀನಿ. ನಮ್ಮ ಫೋನ್ಗಳನ್ನು ಕೊಟ್ಟ ನಂತರ ಅವರು ನಮಗೊಂದು ನಂಬರಿನ ಒಂದು ಟಿಕೆಟನ್ನು ಕೊಡ್ತಾರೆ. ಆ ಟಿಕೆಟನ್ನು ಯಾವ ಕಾರಣಕ್ಕೂ ಕಳೆಯೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ನಾವು ಸಾಯಿಬಾಬಾನ ಒಂದು ದರ್ಶನವನ್ನು ಮಾಡ್ಕೊಂಡು ವಾಪಸ್ ಇಲ್ಲೇ ಬಂದು ನಮ್ಮ ಫೋನ್ಗಳನ್ನು ತೊಗೋಬೇಕು. ನಮ್ಮ ಮೊಬೈಲ್ಗಳನ್ನು ತೊಗೋಬೇಕು ಅಂದರೆ ಆ ಟಿಕೆಟನ್ನು ಅವ್ರಿಗೆ ಕೊಟ್ಟರೆ ಮಾತ್ರ ನಮ್ಮ ಮೊಬೈಲ್ಗಳನ್ನು ಅವರು ವಾಪಸ್ ಕೊಡ್ತಾರೆ. ನಮ್ಮ ಜೊತೆಗೆ ನಮ್ಮ ಫೋನ್ ನಂಬರ್ ಕೂಡ ಅವರು ತೊಗೊಂಡಿರ್ತಾರೆ. ಆ ನಂಬರು ಮತ್ತು ಆ ಟಿಕೆಟನ್ನು ಅವ್ರಿಗೆ ಕೊಟ್ಟರೆ ಮಾತ್ರ ನಮ್ಮ ಫೋನ್ಗಳನ್ನು ಅವರು ವಾಪಸ್ ಕೊಡ್ತಾರೆ. ಅವರು ಕೊಟ್ಟಂಥ ಟೋಕನ್ ನಂಬರನ್ನು ಕಳಿಬೇಡಿ, ಜೋಪಾನವಾಗಿ ತೆಗೆದಿಟ್ಕೊಳ್ಳಿ. ಹೀಗಾಗಿ ಯಾರಿಗೂ ಕೂಡ ಸಾಯಿಬಾಬಾನ ಒಂದು ಫೋಟೋ ಆಗಲಿ ವಿಡಿಯೋ ಆಗಲಿ ಮಾಡೋದಕ್ಕೆ ಯಾರಿಗೂ ಅವಕಾಶ ಇಲ್ಲ. ಯಾಕಪ್ಪ ಅಂದರೆ ಎಲ್ಲರೂ ಫೋನ್ಗಳನ್ನು ಇಲ್ಲೇ ಲಾಕರಲ್ಲಿ ಬಿಟ್ಟು ಹೋಗಬೇಕಾಗುತ್ತದೆ. ಅಂತೂ ಸಾಯಿಬಾಬಾನ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ. ಸಾಯಿಬಾಬಾನ ಟೆಂಪಲ್ ಒಳಗೆ ಹೋದರೆ ತುಂಬ ಚೆನ್ನಾಗಿರೋ ವ್ಯವಸ್ಥೆ ಇದೆ. ಕುಡಿಯೋದಕ್ಕೆ ಕಾಫಿ ಕೊಡ್ತಾರೆ ಮತ್ತು ತುಂಬಾ ಫಾಳೆ ರಶ್ ಇದ್ದಾಗ ಕುಂದ್ರೋದಕ್ಕೆ ಟೇಬಲ್ಗಳ ವ್ಯವಸ್ಥೆ ಇದೆ. ವಯಸ್ಸಾದವರಿಗೆ ಸ್ಪೆಷಲ್ ಎಂಟ್ರಿ ಇದೆ. ಫ್ಯಾನ್ಗಳ ಸೌಲಭ್ಯ ಇದೆ. ತುಂಬಾ ಚೆನ್ನಾಗಿದೆ. ದರ್ಶನ ಮಾಡ್ಕೊಂಡಾದಮೇಲೆ ಅಲ್ಲೇ ಪ್ರಸಾದಾಲಯದ ಹಿಂದ್ಗಡೆ ಒಂದು ವಸ್ತು ಸಂಗ್ರಹಾಲಯ ಇದೆ, ಅಲ್ಲಿ ಹೋಗಿದ್ವಿ. ಒಳಗಡೆ ಅವರು ನಮಗೆ ಯಾವುದೇ ಫೋನುಗಳನ್ನು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಅಲ್ಲಿ ಒಳಗಡೆ ಹಿಂದಿನ ಕಾಲದ ಕೆಲವೊಂದು ವಸ್ತುಗಳಿದ್ದು ವಿಡಿಯೋ ಮಾಡೋದಕ್ಕೆ ಬಿಡೋದಿಲ್ಲ, ನೋಡೋದಕ್ಕೆ ಮಾತ್ರ ಬಿಡ್ತಾರೆ. ನೋಡಿ, ಸಾಯಿಬಾಬಾನ ದರ್ಶನ ಆಯಿತು, ಮಧ್ಯಾಹ್ನದ ಊಟ ಆಯಿತು. ಇನ್ನು ರಾತ್ರಿ ಆಯ್ತಲ್ವಾ, ಇನ್ನು ಪ್ರಸಾದಾಲಯಕ್ಕೆ ಹೋಗಿ ಊಟವನ್ನು ಮಾಡಬೇಕು. ಟೈಮ್ ಈಗಾಗಿದೆ 9:30ಗೆ ಪ್ರಸಾದಾಲಯ ಬಂದ್ ಆಗ್ತದೆ. ಅದರ ಸಂಬಂಧ ಅಲ್ಲಿ ಹೋಗಿ ಪ್ರಸಾದವನ್ನು ಮಾಡಬೇಕಂತೇಳಿ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ಹೋಗಿ ಪ್ರಸಾದಾಲಯಕ್ಕೆ ಹೋಗಿ ಪ್ರಸಾದವನ್ನು ಮಾಡ್ಕೊಂಡು ಬರ್ತೀವಿ. ಇವಾಗ ರಾತ್ರಿ ಊಟವನ್ನು ಮಾಡ್ತಾಯಿದ್ದೀವಿ. ನೋಡೋಣ ರಾತ್ರಿ ಊಟದ ಸ್ಪೆಷಲ್ ಏನಿದೆ ಅಂತ. ನೋಡಿ, ನಾನು ನಿಮಗೆ ಡೈರೆಕ್ಟಾಗಿ ಪ್ರಸಾದವನ್ನು ತೋರಿಸ್ತಾ ಇದ್ದೀನಿ. ಎಲ್ಲವನ್ನು ಸರ್ವ್ ಮಾಡಿದ ಮೇಲೆ ತೋರಿಸ್ತಾ ಇದ್ದೀನಿ. ನೋಡಿ, ಚಪಾತಿ ತುಂಬಾ ಸಾಫ್ಟಾಗಿದೆ. ಇದು ಮಾವಿನಕಾಯಿ ಸೀಕರ್ಣಿ, ಇದು ಆಲೂಗಡ್ಡೆ ಪಲ್ಯ ಮತ್ತು ಹೆಸರು ಕಾಳು ಪಲ್ಯ ಇದೆ, ಅನ್ನ ಸಾಂಬಾರಿದೆ. ಒಟ್ಟಾರೆ ಶಿರಡಿಯಲ್ಲಿ ಅನ್ನ ಪ್ರಸಾದವು ತುಂಬಾ ರುಚಿಕರ ಮತ್ತು ಸ್ಪೆಷಲ್ ಆಗಿರುತ್ತೆ. ನಮ್ಮೆಲ್ಲರದು ಈಗ ರಾತ್ರಿ ಊಟ ಆಯಿತು. ಸ್ವಲ್ಪ ಶಾಪಿಂಗ್ ಮಾಡ್ತೀವಿ. ಶಾಪಿಂಗ್ ಅಂದರೆ ಮಕ್ಕಳಿಗೆ ಬೇಕಾದಂಥ ಬಳೆ, ಸರ ಮತ್ತು ಚಿಕ್ಕ ಮಕ್ಕಳು ಆಡುವಂಥ ಆಟಿಕೆ ವಸ್ತುಗಳನ್ನು, ಮನೆಗೆ ಒಯ್ಯೋದಕ್ಕೆ ಚುರುಮುರಿ, ಪೇಡ ಇಂತಹದ ಒಂದು ಪ್ರಸಾದವನ್ನು ತಗೊಂಡ್ವಿ. ಒಟ್ಟಾರೆ ಶಿರಡಿ ಸಾಯಿಬಾಬಾನ ದರ್ಶನವನ್ನು ನಮಗೆ ತುಂಬ ಚೆನ್ನಾಗಾಯಿತು. ನಿಮಗೂ ಕೂಡ ಶಿರಡಿ ಸಾಯಿಬಾಬಾನ ದರ್ಶನ ಆದಷ್ಟು ಬೇಗ ಸಿಗಲಿ ಅಂತ ಕೇಳ್ತಾ, ನೀವಿನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.